ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ರಾಜಕಾರಣದಲ್ಲಿ ಒಂದು ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಇದು ಕುರ್ಚಿಗೆ ಸಂಬಂಧಪಟ್ಟಂತ ಹಾಗೆ ಸರ್ಕಾರದ ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಬಿಗ್ ನ್ಯೂಸ್. ಬಿಜೆಪಿ ನಾಯಕನೊಬ್ಬನ ಜೊತೆಗೆ, ಅದು ಕೂಡ ಆಪರೇಷನ್ ಎಕ್ಸ್ಪರ್ಟ್ ಅವರು, ಬಿಜೆಪಿಯ ಬಿಗ್ ಲೀಡರ್ ಅವರು ಸಿದ್ದರಾಮಯ್ಯನವರನ್ನ ಬಂದು ಭೇಟಿಯಾಗಿ DK CM ಆಗೋದನ್ನು ತಪ್ಪಿಸೋದಕ್ಕೆ ರಣತಂತ್ರ ಹೆಣೆದಿದ್ದು ಈಗ ಸೀಕ್ರೆಟ್ ಬ್ಲಾಸ್ಟ್ ಆಗ್ತಾ ಇದೆ. ಏನದು, ಯಾರವರು, ಏನದು ಲೆಕ್ಕಾಚಾರ? ಹಾಗಾದರೆ ಇದು ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬಿರುಗಾಳಿಯ ಮುನ್ಸೂಚನೆ ಕೊಡ್ತಿರುವ ಸುದ್ದಿ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ DK ಶಿವಕುಮಾರ್ ಅವರು ಕೌಂಟ್ ಡೌನ್ನಲ್ಲಿದ್ದಾರೆ. ಯಾವಾಗ ತನಗೆ CM ಕುರ್ಚಿ ಸಿಗತ್ತೆ ಅಂತ ಲೆಕ್ಕ ಮಾಡ್ತಾ ಇದ್ದಾರೆ. ಬಹುತೇಕ ಜನವರಿ ಫಸ್ಟ್ ವೀಕಲ್ಲಿ ಶಾಸಕಾಂಗ ಸಭೆ ಕರೆದು AICC ವೀಕ್ಷಕರನ್ನು ಕಳಿಸ್ಕೊಟ್ಟು ಫೈನಲ್ ಮಾಡುತ್ತೆ ಅನ್ನೋದೇ ಸುದ್ದಿ ಬಂದಿರೋದು. ಜರ್ಮನಿಗೆ ತೆರಳುವ ಮುನ್ನ ರಾಹುಲ್ ಗಾಂಧಿಯವರೇ ಈ ಸೂಚನೆ ಕೊಟ್ಟು ಹೋಗಿದ್ದಾರೆ ಅಂತಲ್ವಾ. ಮತ್ತು ಏನೇ ಆದರೂ ಸಿದ್ದರಾಮಯ್ಯನವ್ರದ್ದು ದಾಖಲೆ ಮುಗಿದ ಮೇಲೆ, ಜನವರಿ ಫಸ್ಟ್ ವೀಕಲ್ಲಿ ಅವ್ರ ದಾಖಲೆ ಮುಗಿದ ಮೇಲೆ ಏನೋ ಒಂದು ಬೆಳವಣಿಗೆ ಆಗತ್ತೆ. ಆ ಸುಳಿವು ಸಿಕ್ಕಿದೆ. ಸೋನಿಯಾ ಗಾಂಧಿಯವರೇ ಅಖಾಡಕ್ಕೆ ಇಳಿದಿರೋದ್ರಿಂದ. ಇಷ್ಟರ ನಡುವೆ ಸಿದ್ದರಾಮಯ್ಯ ಕ್ಯಾಂಪ್ ಏನು ಮಾಡುತ್ತೆ ಅನ್ನೋದಲ್ವ ಈಗಿರೋ ಕುತೂಹಲ. ನಾನೇ CM ಹೇಳೋ ತನಕನೂ ನಾನೇ ಏನು ಡೌಟು ಅಂತೆಲ್ಲ ಓಪನ್ ಆಗಿ ಸೆಷನ್ನಲ್ಲಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಮತ್ತೆ ಯತೀಂದ್ರ ಸಿದ್ದರಾಮಯ್ಯನವರು ಹೈಕಮಾಂಡ್ ಆದೇಶಕ್ಕೂ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಯಾರೂ ಬದಲಿಸಲ್ಲ ಅನ್ನೋ ಅರ್ಥದ ಮಾತುಗಳನ್ನು ಮತ್ತೆ ಮುಂದುವರಿಸಿದ್ದಾರೆ. ಅದು ಜಟಾಪಟಿ ಕಾರಣ ಆಯಿತು. ಅಂದಮೇಲೆ ಅವ್ರದ್ದೇನೋ ಒಂದು ಪ್ಲ್ಯಾನ್ ರೆಡಿ ಆಗಿದೆ ಅಂತ ಅಲ್ವಾ. ಇಷ್ಟೆಲ್ಲ ಹಂಗಾದ್ರೆ ಯತೀಂದ್ರ ಅವರೇ ಪ್ಲ್ಯಾನ್ ಮಾಡಿ ಮಾತಾಡೋಕ್ಕೆ ಸಾಧ್ಯನಾ? ಅವ್ರಿಗಿದೆಯಾ ಆ ಸಾಮರ್ಥ್ಯ? ಸೊ ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಸೆಡ್ಡು ಹೊಡೆಯೋ ತನಕ ಹೆಜ್ಜೆ ಇಡ್ತಿದ್ದಾರೆ ಅಂತ ಅಲ್ವಾ. ಈ ಹೊತ್ತಲ್ಲಿ ಬರ್ತಿರುವ ಅಚ್ಚರಿಯ ಸುದ್ದಿ ನೋಡಿ. ಸಿದ್ದರಾಮಯ್ಯನವರನ್ನು ಬಂದು BJP ನಾಯಕ ಭೇಟಿಯಾಗಿದ್ದಾರೆ. ಯಾವ ಲೀಡರ್ ಇವರು? ಕುಮಾರಸ್ವಾಮಿ ಅವರು ಮಾಡುವ ಆರೋಪದ ಪ್ರಕಾರ ಮತ್ತು ಅವತ್ತು ಮೈತ್ರಿ ಸರ್ಕಾರ ಬೀಳೋದಕ್ಕೆ ಇವರೇ ಕಾರಣ, ಸಿದ್ದರಾಮಯ್ಯನವರೇ ಕಳಿಸ್ಕೊಟ್ರು ಅಂತ ಹೇಳ್ತಿರ್ತಾರಲ್ವ. ಆ ಟೀಮನ್ನು ಲೀಡ್ ಮಾಡಿದ ನಾಯಕ, ಅವತ್ತು ಆಪರೇಷನನ್ನು ಲೀಡ್ ಮಾಡಿದ ನಾಯಕ. ನಾವೇನು ಮಾಡೋಕ್ಕಾಗುತ್ತೆ, ಅವರು ಹೋದರೆ ಅಂತ ಸುಮ್ಮನೆ ಕುಳಿತು ಬಿಟ್ಟರು ಸಿದ್ದರಾಮಯ್ಯನವರು, ಕಳಿಸ್ಕೊಟ್ಟು ಬಿಟ್ರು ಅನ್ನೋ ಆರೋಪ ಬಂತು ಸಿದ್ದರಾಮಯ್ಯನವ್ರ ವಿರುದ್ಧ. ಕುಮಾರಸ್ವಾಮಿ ಗೌರ್ಮೆಂಟ್ ಬೀಳಿಸಿದ್ದೇ ಸಿದ್ದರಾಮಯ್ಯ ಅಂತೆಲ್ಲ. ಈಗ ಮತ್ತದೇ ನಾಯಕ ಬಂದು ಮೀಟಾಗಿ ಸೀಕ್ರೆಟ್ ಮೀಟಿಂಗನ್ನು ಮಾಡ್ಕೊಂಡು ಹೋಗಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದಾರೆ. ಉನ್ನತ ಮೂಲಗಳಿಂದ ಸಿಗ್ತಿರೋ ಮಾಹಿತಿ, ರಮೇಶ್ ಜಾರಕಿಹೊಳಿ ಅವರು ಅತ್ಯಾಪ್ತರ ಬಳಿ ಹೇಳ್ಕೊಂಡಿದ್ದಾರಂತೆ. ನೋಡಿ ಏನಾಗುತ್ತೆ ಅಂತ. ರಮೇಶ್ ಜಾರಕಿಹೊಳಿ ಅವರು ನಾವೇನು ಅವ್ರಿಗೆ ಅಭಯ ಕೊಡೋದು ಸಿದ್ದರಾಮಯ್ಯನವ್ರಿಗೆ, ಅವರೇ ನಮಗೆಲ್ಲ ಧೈರ್ಯ ಹೇಳೋವಷ್ಟು ಗಟ್ಟಿಯಾಗಿದ್ದಾರೆ, ಅವರೇ ಮುಂದುವರಿತಾರೆ ಅನ್ನೋ ರೀತಿಯಲ್ಲಿ ನೈತಿಕ ಬೆಂಬಲವನ್ನು ಸೂಚಿಸ್ತಾರೆ. ಹೊರಗಡೆ ಬಂದ ಮೇಲೆ ಸುಮಾರು ಒಂದು 20 ನಿಮಿಷ ಸೀಕ್ರೆಟ್ ಆಗಿ ಮಾತುಕತೆ ಆಗತ್ತೆ. ಅಲ್ಲಿ ಏನಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಆಪ್ತರ ಬಳಿ ಹೇಳ್ಕೊಂಡಿರೋ ಪ್ರಕಾರ ರಮೇಶ್ ಜಾರಕಿಹೊಳಿ ಅವರು ಏನೋ ಒಂದು ಬಿಗ್ ಟಾಸ್ಕ್ ಅನ್ನ ಕೈಗೆತ್ತಿಕೊಂಡಿದ್ದಾರೆ. 12 ದಿವಸ ಅವ್ರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಸುದ್ದಿ ಕೇಳಿಬಂದು ಅವರ ಆರೋಗ್ಯ ವಿಚಾರ ಏನು ವಿಶೇಷತೆ ಇಲ್ಲ, ಆರೋಗ್ಯವಂತರು ಅಷ್ಟು ಮಾತ್ರ. ಅಷ್ಟೊಂದು ವಿಶೇಷತೆ ಏನಿಲ್ಲ. ಧೈರ್ಯ ಅವ್ರಿಗೆ, ಅವ್ರ ಧೈರ್ಯ ಅದಾವ್ರು, ಅವ್ರಿಗೆ ನಮ್ಗೆ ಧೈರ್ಯ ಹೇಳ್ತಾವ್ರು, ಅವ್ರು ನಮ್ಗೆ ನಮಗೆ ಧೈರ್ಯ ಅದಾವ್ರು. ಕ್ಷೇತ್ರ ವಿಚಾರ ಮಾಡಲ್ಲ, ರಾಜಕೀಯ ವಿಚಾರ ಮಾಡಲ್ಲ, ಅವ್ರ ಆರೋಗ್ಯ ಏರ್ಪೇರಾಗಿದ್ದಕ್ಕೆ ಮಾತಾಡಿ ಹೊರಟಿದ್ರೆ ನೀವು ವಿಶೇಷ. ಈಗಾಗಲೇ ನಾವೆಲ್ಲರೂ ಅವ್ರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನು ಸಿಕ್ಕಿದೆ. ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಇವತ್ತು ಹೇಳ್ತೀನಿ DK ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದ್ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂಥ 99% ಒಂದು ಅವಕಾಶ ಇದೆ. ಜನವರಿ 6 ಏನು ಸರ್ ವಿಶೇಷ? ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಶಾಸ್ತ್ರ ಏನಾರು ಕೇಳಿದಿರಾ ಸರ್? ಎಲ್ಲರೂ ಹೇಳ್ತಾ ಇದ್ದಾರೆ ಅದು 6 ಮತ್ತು 9. ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಅಷ್ಟೇ 20 ಶಾಸಕರ ಭೋಜನಕೂಟ ಮಾಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ನಡೀತಿದೆ ಅವರದ್ದು. ಸಿದ್ದು ಕ್ಯಾಂಪ್ನಲ್ಲಿ ಗುರುತಿಸ್ಕೊಂಡಿರುವ ಪಕ್ಕ ನಾವೇನು ಮಾಡಿದ್ರೂ ನಮ್ಮ ವಿಶ್ವಾಸ ಬದಲಿಸಲ್ಲ ಅನ್ನುವಂಥ ನಾಯಕರನ್ನು ಸೇರಿಸ್ಕೊಂಡು 20 ಜನರನ್ನು ಸೇರಿಸ್ಕೊಂಡು ಊಟ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ.
ಈಗಾಗಲೇ ಡಿ ಕೆ ಶಿವಕುಮಾರ್ CM ಆದರೆ ಅವ್ರ ಜೊತೆಗೆ ಇರೋದಕ್ಕೆ ಬಯಸದೇ ಇರುವ, ಅವರ ಜೊತೆ ಮಿನಿಸ್ಟ್ರ ಕೆಲಸ ಮಾಡೋಕೆ ಬಯಸದೇ ಇರುವಂಥ ಪಟ್ಟಿಯನ್ನು ರೆಡಿ ಮಾಡಿರೋ ಸತೀಶ್ ಜಾರಕಿಹೊಳಿ ಈಗಾಗಲೇ ಒಂದು ಸುತ್ತಿನ ಮೆಸೇಜ್ ಕೊಟ್ಟಿದ್ದಾಗಿದೆ. ಆಪರೇಷನ್ ತಯಾರಿ ಜೋರಾಗಿದೆ. ಉತ್ತರಾಧಿಕಾರಿ ನಾನೇ ಅನ್ನೋ ರೀತಿಯಲ್ಲಿ ಅಹಿಂದ ಮೀಟಿಂಗ್ ಮಾಡಿದ್ದಾರೆ, ಶೋಷಿತ ವರ್ಗಗಳ ಮೀಟಿಂಗ್ ಮಾಡಿದ್ದಾರೆ, ಖಾಸಗಿ ಹೋಟೆಲಲ್ಲಿ ದಂಗೆನೇ ಹೇಳುತ್ತೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರನ್ನೇ ಇಳಿಸಿದ್ರೆ ಅನ್ನುವ ಮೂಲಕ ಅವರು ಉತ್ತರಾಧಿಕಾರಿ ತಾನೇ ಅನ್ನೋದನ್ನು ಪಕ್ಕಾ ಮಾಡ್ಕೊಳ್ತಿದ್ದಾರೆ. ಇಷ್ಟೆಲ್ಲ ನಡೀತಿದೆಯಲ್ಲ, ಸತೀಶ್ ರಮೇಶ್ ಇಬ್ಬರು ಬೇರೆ ಬೇರೆ ಅಲ್ಲ, ಒಂದೇ ಪಕ್ಷದಲ್ಲಿದ್ದವರು, ಪಕ್ಷ ಬೇರೆ ಆದರೂ ಅವರು ಒಂದೇ ಬ್ರದರ್ಸು. ಹೇಳಿ ಕೇಳಿ ಸಿದ್ದರಾಮಯ್ಯನವ್ರಂದರೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ಯಾವತ್ತೂ ನಿಷ್ಠೆ, ಮತ್ತು ಡಿ ಕೆ ಶಿವಕುಮಾರ್ ಅವರು CM ಆಗೋದನ್ನು ಅವರು ಸಹಿಸೋಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು CM ಆದರೆ ಸರ್ಕಾರ ಒಂದು ಕ್ಷಣವೂ ಇರೋದಕ್ಕೆ ಬಿಡಲ್ಲ ಅನ್ನೋ ನಿರ್ಧಾರವನ್ನು ಬ್ರದರ್ಸ್ ಮಾಡಿಬಿಟ್ರ. ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ನೀವೇ CM ಆಗಿರಬೇಕು ಸರ್ ಅಂತ ಅಭಯ ತುಂಬಿದ್ದು ಮಾತ್ರ ಸುದ್ದಿ ಆಗ್ತಿದೆ. ಆದರೆ ಅದನ್ನು ಮೀರಿ ಏನೋ ಒಂದು ಪ್ಲ್ಯಾನ್ B ಅಂತ ಈಗ ಸಿದ್ದು ಬಣ ರೆಡಿ ಮಾಡ್ಕೊಂಡಂಗೆ ಕಾಣಿಸ್ತಿದೆ. ರಾಜಣ್ಣವರು ಸಿಡಿದೆದ್ದಿದ್ದಾರೆ. BJP ನಾಯಕರನ್ನ ಬ್ಯಾಕ್ ಟು ಬ್ಯಾಕ್ ಅವರ ಪುತ್ರ ಭೇಟಿ ಆಗ್ತಿದ್ದಾರೆ ಡೆಲ್ಲಿಲಿ. ರಮೇಶ್ ಜಾರಕಿಹೊಳಿ ಅವರು ಕೂಡ ಅದೇ ಟೈಮಲ್ಲಿ ಡೆಲ್ಲಿಯಲ್ಲಿ ಇದ್ರು ಅನ್ನೋದನ್ನ ನೆನಪು ಮಾಡ್ಕೊಳ್ಬೋದು. ಕುಮಾರಸ್ವಾಮಿ ಅವ್ರ ಜೊತೆ ಮೀಟಿಂಗು, ಸೋಮಣ್ಣ ಅವ್ರ ಜೊತೆ ಮೀಟಿಂಗು ಎಲ್ಲ ಆಗಿದೆ. ಸೋಮಣ್ಣ ಅವ್ರ ಜೊತೆಗೆ ರಾಜೇಂದ್ರ ಬಂದು ಮೀಟಿಂಗ್ ಮಾಡಿರೋದು, ಪ್ರಹ್ಲಾದ್ ಜೋಶಿ ಅವ್ರ ಜೊತೆ, ಕುಮಾರಸ್ವಾಮಿ ಅವ್ರ ಜೊತೆ ಅದೇ ಟೈಮಲ್ಲಿ ರೆಬಲ್ಸ್ ಹೋಗಿ ಮೀಟ್ ಆಗಿರೋದು, ಇದೆಲ್ಲ ಗಮನ ಸೆಳೀತಿದೆ. ನೋಡ್ತಾ ಇದ್ದೀವಿ ನಾವು, ಬರೀ ವಿಜಯೇಂದ್ರ ಸುತ್ತ ಆಗ್ತಿರೋದಲ್ಲ ಅದು ಅಂತ. ಸೊ ಈಗ ಸಿದ್ದರಾಮಯ್ಯನವ್ರ ಜೊತೆ ಮಾತುಕತೆ, ಸಿದ್ದರಾಮಯ್ಯನವ್ರು ಓಪನ್ ಆಗಿ ಯಾವುದು ಮಾಡಬೇಕಾಗಿಲ್ಲ, ಆಗೋದನ್ನು ತಡೆಯದೆ ಸುಮ್ಮನಿದ್ದು ಬಿಟ್ಟರು ಸಾಕು, ಅದರ ಪಾಡಿಗದಾಗತ್ತೆ. ಅವಾಗಾಗಿದ್ದು ಹಾಗೆ. ಸೊ ಕರ್ನಾಟಕ ಪಾಲಿಟಿಕ್ಸಲ್ಲಿ ಸಂಕ್ರಾಂತಿ ಕ್ರಾಂತಿ ಆಗೋ ಥರ ಕಾಣಿಸ್ತಿದೆ. ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಆದಂಗೆ ಕಾಣಿಸ್ತಿದೆ. ಅವ್ರ ಆಪ್ತರು 9ನೇ ತಾರೀಕು ಇಲ್ಲ 6ನೇ ತಾರೀಕು ಅಂತ ಡೇಟೇ ಹೇಳ್ತಿದ್ದಾರೆ. ಇದರ ನಡುವೆ ಈಗ ಸಿದ್ದು ಕ್ಯಾಂಪು ಅಚ್ಚರಿಯ ದಾಳ ಉರುಳಿಸಿದಂತೆ ಕಾಣಿಸ್ತಾ ಇರೋದು. ಕಾದ್ ನೋಡೋಣ ಜಟಾಪಟಿ ಎಲ್ಲಿ ತನಕ ಹೋಗಿದೆ ಈಗ ಸರ್ಕಾರದಲ್ಲಿ ಅಂದರೆ, ಗೃಹಲಕ್ಷ್ಮಿ ಕುತ್ತಿಗೆಗೆ ಬಂತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸಿಕ್ಕಾಕ್ಸೋದಿಕ್ಕೆ ಸರ್ಕಾರದ ಒಳಗನವರೇ ಮಾಡಿದ ಪ್ಲ್ಯಾನ್ ಇದು ಅಂತ BJP ಹೇಳ್ತಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೂ ನನಗೂ ಸಂಬಂಧ ಇಲ್ಲ, ಆರ್ಥಿಕ ಇಲಾಖೆ ದುಡ್ಡೇ ರಿಲೀಸ್ ಮಾಡಿಲ್ಲ, ಮಾಡಿದ್ದಷ್ಟು ನಾನು ಪಕ್ಕ ಕೊಟ್ಟಿದ್ದೀನಪ್ಪ, CM ಬಂದು ಉತ್ತರ ಕೊಡ್ತಾರೆ, ನಾನೇನು ಹೇಳಿ ಆರ್ಥಿಕ ಇಲಾಖೆ CMದು ಅಂತ ಯಾವ ರೀತಿ ಕೌಂಟರ್ ಕೊಟ್ಟರು ನೋಡಿದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರ ಕಡೆಗೆ ಬೆರಳು ತೋರಿಸಿದ್ರು ಗೃಹಲಕ್ಷ್ಮಿ ವಿಚಾರದಲ್ಲಿ. DK ಕ್ಯಾಂಪ್ನ ಶಾಸಕ ರಂಗನಾಥ್ ಅವರು ತುಮಕೂರಲ್ಲಿ ರಾಜಣ್ಣ ಕ್ಷೇತ್ರಕ್ಕೆ ದುಡ್ಡು ಬರುತ್ತೆ, ನಮ್ಮ ಕ್ಷೇತ್ರಕ್ಕೆ ಯಾಕೆ ದುಡ್ಡು ಬರಲ್ಲ, ಅನೌನ್ಸ್ ಆಗಿದ್ದನ್ನು ತಡೆ ಹಿಡಿಯಲಾಗಿದೆ ಅಂತ ಗುಡುಕ್ತಾರೆ. ತಮ್ಮ ಪಕ್ಷದ CM ವಿರುದ್ಧ ಶಾಸಕ ಎದ್ದು ನಿಂತು ಅನ್ಯಾಯ ಅಂತ ಪ್ರಶ್ನೆ ಕೇಳ್ತಾರೆ ಅಂದರೆ ಎಲ್ಲಿಗೆ ಹೋಗಿ ತಲುಪಿದೆ ಕರ್ನಾಟಕ ಕಾಂಗ್ರೆಸ್ ಪರಿಸ್ಥಿತಿ ಅನ್ನೋದನ್ನು ನೋಡಬಹುದು. ಈಗ ಒಳಗೊಳಗೆ ನಡೀತಾ ಇದ್ದದ್ದು ಬಹಿರಂಗ ಸ್ವರೂಪ ಪಡ್ಕೊಳ್ಳೋ ತನಕ ಹೋಗಿದೆ ಅಂದರೆ ಅರ್ಥ ಸಿದ್ದರಾಮಯ್ಯನವರು ಸಿಡಿದಿದ್ದಾರೆ. DK ಕೂಡ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ನಿಂತು ಬಿಟ್ಟಿದ್ದಾರೆ. ಸೊ ಕರ್ನಾಟಕ ಪಾಲಿಟಿಕ್ಸ್ನಲ್ಲಿ ಬಿರುಗಾಳಿಯ ಮುನ್ಸೂಚನೆ ಈಗ ಪ್ರಕಟವಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.